ನನಗೆ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ, ಅವ್ನ ಕಾಮಿಡಿ ಇಷ್ಟ. ಓಕೆ. ರಕ್ಷಿತನೂ ಇಷ್ಟ. ಆದ್ರೆ ಇವಾಗ ಸ್ವಲ್ಪ ಅಂದ್ರೆ ಅವಳ ಕ್ಯಾರೆಕ್ಟರ್ ಅರ್ಥ ಆಗ್ತಿಲ್ಲ ನಮ್ಗಂತೂ. ಈ ಕಡೆ ಸಪೋರ್ಟ್ ಮಾಡ್ತಾಳೆ, ಈ ಕಡೆ ಅವ್ರನ್ನೇ ಬೇಡ ಅವ್ರನ್ನೇ ನಾಮಿನೇಟ್ ಮಾಡ್ತಾಳೆ. ಇನ್ನೊಬ್ಬರಿಗೆ ನಾಮಿನೇಟ್ ಮಾಡಕ್ಕೆ ಅದೇ ರೀಸನ್ಸ್ ಕೊಡ್ತಾಳೆ, ಇನ್ನೊಬ್ಬರನ್ನ ಸೇವ್ ಮಾಡಕ್ಕೂ ಒಂದೇ ರೀಸನ್ ಕೊಡ್ತಾಳೆ. ಕ್ಯಾರೆಕ್ಟರ್ ಅರ್ಥ ಆಗ್ತಿಲ್ಲ, ಆ ತರ ಇದೆ ಅವಳದು. ಅಶ್ವಿನಿ ಅವರು ಫಸ್ಟ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಂಗೆ ಇಷ್ಟನೇ ಆಗ್ತಲ್ಲ, ಏನಿಷ್ಟು ಓವರಾಗಿ ಆಡ್ತಾರೆ, ದುರಾಂಕಾರ ಅನ್ಸೋದು. ಇವಾಗ ಏನನ್ಸುತ್ತೆ ಅಂದ್ರೆ ಓಕೆ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾ ಇದಾರೆ, ಆಡ್ತಾರೆ ಗೇಮ್ಸ್ ಅಂತ ಅನ್ಸುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಕಾವ್ಯ ಇಷ್ಟ ಆಗ್ತಿದ್ರೆ ಕಾವ್ಯ ಇಷ್ಟ ಆಗ್ತಿಲ್ಲ. ಈಗ ಸ್ವಲ್ಪ ಏನನ್ಸುತ್ತೆ ಗಿಲ್ಲಿ ಮೇಲೆ ಬರೀ ಕಾವ್ಯ ಕಾವ್ಯ ಅಂತಾನೆ ಅಂತಿದಾರಲ್ಲ ಅಂತ ಬೋರ್ ಅನ್ನಿಸ್ತಿದೆ ಸ್ವಲ್ಪ. ಅದ್ ಬಿಟ್ರೆ ಓಕೆ. ಯಾರು ಗೆಲ್ಬೇಕು ಮ್ಯಾಮ್ ನಿಮ್ ಪ್ರಕಾರ? ನಂಗೆ ಗಿಲ್ಲಿ ಗೆಲ್ಬೇಕು. ಓಕೆ. ರನ್ನರ್ ಅಪ್ ಯಾರಾಗಬೇಕು? ರನ್ನರ್ ಅಪ್ ಅಶ್ವಿನಿ ಆಗ್ಲಿ ಅಂತ ಅನ್ಸುತ್ತೆ. ಓಕೆ. ಈಗ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಎಲ್ಲರೂ ಮಾತಾಡ್ತಿದ್ದಾರೆ ಗಿಲ್ಲಿನ ಗೆಲ್ಸಲ್ಲ ಅಶ್ವಿನ ಗೆಲ್ಲಿಸ್ತಾರೆ ಅಂತಿದ್ದಾರೆ. ನಿಮ್ ಪ್ರಕಾರ ಅಶ್ವಿನಿ? ನಮ್ಗೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅಶ್ವಿನಿಗೆ ಓಟ್ಸ್ ಬರ್ಬೇಕಾದ್ರೆ ಏನನ್ಸ್ತಿತ್ತು ಅಂದ್ರೆ ಹೆಂಗ್ ಯಾರು ಓಟ್ ಹಾಕ್ತಿದಾರೆ ಇವ್ರಿಗೆ, ಹೆಂಗ್ ಇವ್ರು ಸೇವ್ ಆಗ್ತಿದ್ರೆ, ಮೇ ಬಿ ಚಾನಲ್ ಅವರೇ ಅವ್ರನ್ನ ಸೇವ್ ಮಾಡ್ತಿದಾರೆ ಅಂತ ಅನ್ಕೋತಿದ್ದೆ ನಾನು. ಆದ್ರೆ ಇವಾಗ ಏನಿಸ್ತಿದೆ ಅಂದ್ರೆ ಇಲ್ಲ ಓಕೆ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ, ಅವ್ರಿಗೂ ಫ್ಯಾನ್ಸ್ ಇರ್ತಾರೆ, ಅವರೇ ಕೂಡ ಸಪೋರ್ಟ್ ಮಾಡಿರ್ತಾರೆ ಅಂತ ಇವಾಗ ಅನಿಸ್ತದೆ. ರಕ್ಷಿತಾ ಗೆದ್ರು ರನ್ನರ್ ಅಪ್ ಆದ್ರೂ ಓಕೆ, ಅಶ್ವಿನಿ ರನ್ನರ್ ಅಪ್ ಆದ್ರೂ ಓಕೆ, ನಂಗೆ ಗಿಲ್ಲಿನೇ ಗೆಲ್ಬೇಕು. ಓಕೆ. ಗಿಲ್ಲಿ ಮತ್ತೆ ಕಾವ್ಯ ಪೇರು ಮತ್ತೆ ಅವರ ಅಪ್ಪ ಬಂದಾಗ ಬ್ರೇಸ್ಲೆಟ್ ಹಾಕೋಗಿದ್ದು, ಇವತ್ತು ಸುದೀಪ್ ಸರ್ದು ಒಂದು ಪ್ರೋಮೋ ರಿಲೀಸ್ ಆಗಿದೆಯಲ್ಲ, ಸೊ ನಮ್ ಕಡೆ ಎಲ್ಲ ಎಂಗೇಜ್ಮೆಂಟ್ ಬ್ರೇಸ್ಲೆಟ್ ಹಾಕೋದು ಅಂತ ಹೇಳಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಅವರಿಬ್ರು ಪೇರ್ ನೋಡಿದಾಗ? ಓಕೆ. ಫ್ರೆಂಡ್ಶಿಪ್ ಅಷ್ಟೇ ಓಕೆನಾ ಅಥವಾ ಅವರಿಬ್ರು ಫ್ಯೂಚರ್ ಅಲ್ಲಿ ಒಂದಾಗ? ಗಿಲ್ಲಿ ಅವ್ರದ್ದು ಬೇರೆ ಪ್ರೀವಿಯಸ್ ಶೋಸ್ ಎಲ್ಲ ನೋಡಿರೋದ್ರಿಂದ ಎಲ್ಲಾರ ಹತ್ರ ಹೀಗೆ ಅವ್ರನ್ನ ಇಟ್ಕೊಳ್ಳೋದು ಸ್ವಲ್ಪ ಅಂದ್ರೆ TRPಗೋಸ್ಕರ ಮಾಡ್ತಾರೆ ಅಂತ ಅನ್ಸುತ್ತೆ ಅದನ್ನ ನೋಡಿದಾಗ. ಸೊ ಇದು ಕೂಡ ಹಂಗೆ ಅದಕ್ಕೋಸ್ಕರ ಮಾಡ್ತಾರೆ, ಅವ್ರು ಏನತ್ರ ಇಂಟೆನ್ಷನ್ ಅಲ್ಲಿ ಮಾಡ್ತಿಲ್ಲ ಅನ್ಸುತ್ತೆ, ಸುಮ್ಮನೆ ಶೋಗೋಸ್ಕರ ಮಾಡ್ತಿದ್ದಾರೆ ಅಷ್ಟೇ. ಇಲ್ಲಿ ಕ್ಯಾಪ್ಟನ್ಸಿ ನಂಗೆ ಅಷ್ಟು ಇಷ್ಟ ಆಗ್ಲಿಲ್ಲ, ಸ್ವಲ್ಪ ಜಾಸ್ತಿ ಓವರ್ ಅನ್ನಿಸ್ಬಿಡ್ತು. ಯಾಕೆ ಇಷ್ಟೊಂದು ಆಡ್ತಾರೆ? ಪ್ರಿವಿಯಸ್ ಅಲ್ಲಿ ಹೆಂಗ ಇದ್ರು ಅಂದ್ರೆ ಓಕೆ ಎಲ್ಲರಿಗೂ ಸಾರ್ ಅಣ್ಣ ಅಂತೆಲ್ಲ ಈ ತರ ಮಾತಾಡ್ತಿದ್ರು. ಸಡನ್ ಆಗಿ ಅಲ್ಲಿ ಅಶ್ವಿನಿ ಜೊತೆ ಜಗಳ ಆಡೋ ನೆಸೆಸಿಟಿನೇ ಇರ್ಲಿಲ್ಲ ಅವ್ರಿಗೆ, ಆದ್ರೂ ಸುಮ್ನೆ ಅವ್ರು ಜಗಳ ಆಡಿದ್ರು. ಅದು ನೆಸೆಸಿಟಿ ಬೇಕಾಗಿರ್ಲಿಲ್ಲ. ನಿನ್ನೆ ಸುದೀಪ್ ಸರ್ ಹೇಳಿದ್ರು ಈಗ ಅಶ್ವಿನಿ ಜೊತೆ ಜಗಳ ಆಡಿಕ್ಕೆ ಎಲ್ಲರೂ ಉಳಿದ ಸ್ಪರ್ಧಿಗಳು ಅವರೇ ಮಾಡ್ಕೊಂಡು ಅಂತ. ಅದು ಗಿಲ್ಲಿ ಇದು ಸ್ಟ್ರಾಟಜಿ, ಕ್ಯಾಪ್ಟನ್ಸಿ ಇದು, ಯಾಕಂದ್ರೆ ಎದುರಿಸ್ಬಿಟ್ಟು ಕೆಲಸ ಮಾಡ್ತಿದ್ರು ಅಂತ. ಅದೊಂದು ಪಾಯಿಂಟ್ ನಂಗೆ ಅದು ಇಷ್ಟ ಆಗಿಲ್ಲ. ಯಾಕಂದ್ರೆ ಅವರು ನಾನು ಮಾಡ್ತೀನಿ ಅಂತ ಹೇಳಿದ್ರು, ಅವರು ಹೇಳ್ಬೋದಾಗಿತ್ತು ಇಲ್ಲ ಬೇಡ ನೆಕ್ಸ್ಟ್ ಇನ್ನೂ ಒಳ್ಳೆ ರೀತಿಯಲ್ಲಿ ಹೇಳ್ಬೋದಾಗಿತ್ತು, ಹೋಗೇ ಬಾರೆ ಅನ್ನೋದೇನು ಬೇಕಾಗಿರ್ಲಿಲ್ಲ, ಆರಾಮಾಗಿ ಮಾತಾಡ್ಬೋದಾಗಿತ್ತು. ನಿನ್ನೆ ಇನ್ನು ಸುದೀಪ್ ಸರ್ ಒಂದು ಮಾತಾಡ್ತಾರೆ ಗಿಲ್ಲಿ ನೀನೇ ಗೆಲ್ಲು ಅಂತ, ಎಲ್ಲ ಇಂಡೈರೆಕ್ಟ್ ಆಗಿ ಇಟ್ಕೊಟ್ರು ಅನ್ಕೊಂತೀರಾ? ಇರ್ಬೋದು, ಯಾಕಂದ್ರೆ ಈಗ ಔಟ್ ಸೈಡ್ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಒಂದು ಅಂದಾಜ್ ಕೂಡ ಇರಲ್ಲ, ಅಷ್ಟು ಸಪೋರ್ಟ್ ಇದೆ. ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅಲ್ವಾ, ಮೇ ಬಿ ಅವ್ರು ಹಿಂಟ್ ಕೊಟ್ಟಿರ್ತಾರೆ. ಓಕೆ. ನಿಮ್ಮ ಪ್ರಕಾರ ಟಾಪ್ 5 ಯಾರು ಬರ್ಬೋದು? ಟಾಪ್ 5ಗೆ ಗಿಲ್ಲಿ, ಅಶ್ವಿನಿ, ಮತ್ತೆ ಯಾರದು ರಕ್ಷಿತಾ, ಮತ್ತೆ ಇನ್ನೊಬ್ರು ಅವ್ರ ಹೆಸರೇನೆ ಬರ್ತಿಲ್ಲ, ಅವ್ನು ಸಣ್ಣಗೆ ರಘು ಬರ್ತಾರೆ, ರಘುನು ಓಕೆ, ಧನುಷ್, ಇಷ್ಟು ಜನ ಬರ್ಬೋದು. ಧನುಷ್ ಬರ್ತಾರೆ. ಓಕೆ. ಧ್ರುವಂತ್ ಹೇಗೆ ಆಡ್ತಿದ್ದಾರೆ? ಧ್ರುವಂತ್ ಓಕೆ ಚೆನ್ನಾಗಿ ಆಡ್ತಿದ್ದಾರೆ. ಅವರು ಫಸ್ಟ್ ಎಲ್ಲ ಅಲ್ಲಿರೋರು ಎಲ್ಲಾರು ಏನಂತಿದ್ರೆ ಅಂದ್ರೆ ತುಂಬಾ ಅವ್ರನ್ನ ಕೆಳಗಡೆ ಇಟ್ಟಿದ್ದಾರೆ, ಬಟ್ ಆದ್ರೆ ಆತರ ಇಲ್ಲ, ಚೆನ್ನಾಗಿ ಒಳ್ಳೆ ವ್ಯಕ್ತಿ ಇದ್ದಾರೆ ಅವರು. ಇಲ್ಲ, ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲೂ ಟ್ರೋಲ್ ಓಡಾಡ್ತಾ ಇದೆ, ಧ್ರುವಂತ್ ಅವಾಗ ನಾಗವಲ್ಲಿಯಾಗಿ ಬದಲಾಗ್ತಾರೆ ಅಂತ. ನಿಜನಾ ಅದು? ಅದು ಆಕ್ಚುಲಿ ಫನ್ನಿ ಆಗಿರುತ್ತೆ, ನೋಡಕ್ಕೆ ಖುಷಿ ಆಗುತ್ತೆ. ರಕ್ಷಿತನ ಅವ್ರದ್ದು ಪೇರ್ದು ಅಲ್ಲಿ ಜಗಳ ಆಡೋದು ಚೆನ್ನಾಗಿರುತ್ತೆ. ನಿಜನಾ ಅದು? ಬದಲಾಗ್ತಾರ? ಹೇಗೆ ಅನಿಸ್ತಿದೆ? ಆತರ ಏನಿಲ್ಲ, ಅವಳು ಆತರ ಟ್ರಿಗರ್ ಮಾಡ್ತಾಳೆ, ಆತರ ಇರಿಟೇಟ್ ಒಂದೇ ಸಮಯ ಹಿಂದೆ ಇರಿಟೇಟ್ ಮಾಡ್ತೀರಿ, ಎಂತವ್ರಿಗಾನ ಆತರ ಆಗತ್ತೆ. ಮತ್ತೆ ಅಲ್ಲಿ ಬೇರೆ ಆಪ್ಷನ್ ಇಲ್ವಲ್ಲ, ಆಚೆ ಓಡೋಗೋ ತರ ಅಲ್ಲೇ ಇದು ಫೇಸ್ ಮಾಡ್ಬೇಕಲ್ವಾ, ಸೊ ಅವರು ಆತರ ಟ್ರಿಗರ್ ಆಗ್ತಾರೆ. ಬಿಗ್ ಬಾಸ್ ಶೋ BP ರೈಸ್ ಮಾಡೋ ಅಂತ ಶೋ ಅಂತ ಬೇರೆಯವರೆಲ್ಲ ಕಾಲು ಎಳಿತಾರೆ, ಇದೆಲ್ಲ ಬೇಕಿಲ್ಲ ಅಂತ ನೀವ್ ಏನ್ ಹೇಳ್ತೀರಾ ಆಡಿಯನ್ಸ್ ಆಗಿ? ಮತ್ತೆ ಮಿಸ್ ಮಾಡದೆ ನೋಡ್ತೀರಾ? ಹೌದು, ನಾನು ಬಿಗ್ ಬಾಸ್ ಸೀಸನ್ 1 ಇಂದ ನೋಡ್ತಾ ಇದ್ದೀನಿ, ಎಲ್ಲ ಸೀಸನ್ ನೋಡಿದೀನಿ, ಚೆನ್ನಾಗಿರುತ್ತೆ. ಬಟ್ ನಮ್ಗೊಂಥರ ಎಂಟರ್ಟೈನ್ಮೆಂಟ್, ಹೌಸ್ ವೈಫ್ಗೆ ಬೇರೆ ಯಾವುದು ಏನು ಆಪ್ಷನ್ಸ್ ಇರಲ್ಲ, ಸೊ ನಮ್ಗೆ ಇದೊಂದು ಎಂಟರ್ಟೈನ್ಮೆಂಟ್. 3 months ನಮ್ಗೆ ಬಿಗ್ ಬಾಸ್ ಬಂತು ಅಂತ ನಾವು ಟಿವಿ ಬಿಟ್ಟಂಗೆ ಕೂತ್ಕೊಂಡು. ಸುದೀಪ್ ಸರ್ ಬಗ್ಗೆ ಹೇಳಿ, ಏನ್ ಹೇಳ್ತೀರಿ? ಸುದೀಪ್ ಸರ್ ಚೆನ್ನಾಗಿ ಅವ್ರು ಬಿಟ್ಟರೆ ನೆಕ್ಸ್ಟ್ ಆಂಕರಿಂಗ್ ಅಲ್ಲಿ ಯಾರೂ ಇಲ್ಲ, ಅಷ್ಟು ಚೆನ್ನಾಗಿ ಆಂಕರಿಂಗ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಶೋ ನೆಟ್ಸ್ಕೊಡ್ತಾರೆ. ಆ ಗತ್ತು ಇನ್ ಬೇರೆ ಯಾರಿಗೂ ಬರಲ್ಲ ಅನ್ಸುತ್ತೆ. ಅದ್ ಬಿಟ್ರೆ ಮೇ ಬಿ ನೆಕ್ಸ್ಟ್ ರಮೇಶ್ ಸರ್ ಮಾಡ್ಬೋದು, ಬಿಟ್ರೆ ಯಾರು ಸೂಟ್ ಆಗಲ್ಲ ಅವ್ರಿಗೆ. ಬಿಗ್ ಬಾಸ್ ಮನೇಲಿ ಹೀರೋ ಯಾರು? ಗಿಲ್ಲಿ, ವಿಲನ್ ಅಶ್ವಿನಿ, ಅವರು ಲೇಡಿ ವಿಲನ್ ಇದ್ದಾರೆ ಅವರಷ್ಟೇ. ಓಕೆ. ಫ್ರೆಂಡ್ ಕ್ಯಾರೆಕ್ಟರ್ ಅಂದ್ರೆ ಹೀರೋ ಫ್ರೆಂಡ್ ರಘು. ತಂಗಿ
ತಂಗಿನ ತಂಗಿ ಯಾರಾಗ್ತಾರೆ, ಸ್ಪಂದನ ಆಗ್ಬೋದು. ಸ್ಪಂದನ ಚೆನ್ನಾಗಿ ಕಡಲೆ ಪುಟ್ಟಿ ಅಂತೇನೋ ರೆಗಿಸ್ತಾರಲ್ಲ, ಚೆನ್ನಾಗಿರುತ್ತೆ ಅವಳು. ಅವರು ತುಂಬಾ ಸಾಫ್ಟ್ ನೇಚರ್ ಇದೆ, ಬಟ್ ಆದ್ರೆ ಅವ್ರು ಕಿತ್ತಾಡ್ಕೊಳ್ಳೋದು ಆ ಥರ ಏನಿಲ್ವಲ್ಲ, ಚೆನ್ನಾಗಿದೆ ಅದು ಕ್ಯಾರೆಕ್ಟರ್. ಕಾಮಿಡಿಯನ್ ಕಾಮಿಡಿಯನ್ ಗಿಲ್ಲಿ. ಹೀರೋ ಕಮ್ ಕಾಮಿಡಿಯನ್. ಹೌದು.